ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೇಳಕ್ಕೆ ಹೊರಟಿರೋ ವಿಷಯ ಏನಂದರೆ ಕಾಫಿ ಫಿಟ್ ರೋಗ ಮತ್ತು ಕೊಳೆ ರೋಗನ ಅದ್ರ ಬಗ್ಗೆ ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಕೊಳೆ ಬಂದಿರೋ ತೋಟ ಇದು. ಫುಲ್ಲು ಕೊಳೆ ಬಂದಿದೆ ನೋಡಿ. ಕಾಫಿ ಈ ಥರ ಕೊಳೆ ಬಂದಿರೋದು ಆ ಕೊಳೆತ ಕಾಯಿ ಮತ್ತು ಎಲೆನ ನೀವು ನಾಶಪಡಿಸ್ಬೇಕು. ತೋಟದಲ್ಲಿ ಇರಬಾರ್ದು. ಮತ್ತು ಚೆನ್ನಾಗಿ ಗಿಡನ ಈಗ ಅಲ್ಲಾಡಿಸ್ಬೇಕು. ಈಗ ಅಲ್ಲಾಡಿಸೋದ್ರಿಂದ ಫುಲ್ ಅದು ಕೊಳೆತ ಕಾಯಿ ಏನಾಗುತ್ತೆ, ಬಿದ್ದೋಗುತ್ತೆ. ಬಿದ್ದೋದಾಗ ನಿಮ್ಗೆ ಒಂದೇ ಗೊಂಚಲಿ ಇನ್ನೊಂದು ಕಾಯಿಗೆ ಹರಡಲ್ಲ, ಅದು ಕೊಳೆ ರೋಗ ಹರಡಲ್ಲ. ಮತ್ತು ನೀವೇನು ಮಾಡ್ಬೇಕಂದ್ರೆ ತೋಟದಲ್ಲಿ ನೀರು ನಿಲ್ಲಕ್ಕೆ ಬಿಡಬಾರ್ದು. ವೆಟ್ ಫಿಟ್ ರೋಗಕ್ಕೆ ನೀರು ನಿಂತರೆ ವೆಟ್ ಫಿಟ್ ರೋಗ ಬೇಗ ಬರುತ್ತೆ ಮತ್ತು ಕೊಳೆ ರೋಗನೂ ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕೆಳಗುದ್ದಿರೋದು ಕಾಯಿ. ಈ ಥರ ಕಾಯಿ, ಕೊಳೆತ ಕಾಯಿ ಮತ್ತು ಎಲೆನ ಬಡ್ಡೆಯಲ್ಲಿ ಕ್ಲೀನ್ ಮಾಡಬೇಕು. ಅಂದರೆ ಬಡ್ಡೆ ಬಿಡಿಸಿ ಒಂದು ಕಡೆ ರಾಶಿ ಮಾಡ್ಬೇಕನ್ನ. ಆವಾಗ ನಿಮಗೆ ಕೊಳೆ ರೋಗ ಕಂಟ್ರೋಲ್ ಬರುತ್ತೆ. ಮತ್ತು ಗಿಡನ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಅದು ಕೊಳೆತ ಕಾಯೆಲ್ಲ ಬಿದ್ದೋಗ್ಬೇಕು. ಕಾಣಿಸ್ತೀವಿ ನೋಡಿ ಈ ಥರದ ಕೊಳೆತ ಕಾಯಿ. ಮತ್ತು ನೀವು ಮಳೆ ಸ್ಟಾಪ್ ಆದಾಗ ಏನು ಮಾಡಬೇಕಂದ್ರೆ ಟೆಬುಕೊನಜೋಲ್ ಮತ್ತು ಫ್ಲೋನಾಫಿಕ್ಸ್ ಅಂತ 2 ಔಷಧಿ ಸಿಗುತ್ತೆ. ಅದು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಮತ್ತು ಏನು ಮಾಡಬೇಕಂದ್ರೆ ಯೂರಿಯಾ ಅಥವಾ ಅಮೋನಿಯೇಟ್ ಸಲ್ಫೇಟ್ ಅಂತ ಗೊಬ್ಬರ ಸಿಗುತ್ತೆ. ಅವರನ್ನು ಹಾಕಿದರೆ ಕಾಫಿ ಸ್ವಲ್ಪ ಉದುರೋದು ಕಮ್ಮಿ ಆಗುತ್ತೆ. ಮತ್ತು ನೀವು ಮುನ್ನೆಚ್ಚರಿಕೆಗೆ ಏನು ಮಾಡ್ಬೇಕಂದ್ರೆ ಮೇ ತಿಂಗಳಲ್ಲಿ ಬೋರ್ಡೋ ಸ್ಪ್ರೇ ಮಾಡ್ಬೇಕು, ಮೈಲ್ತುತ್ತು ಸುಣ್ಣ. ಆವಾಗ ಕಾಫಿ ಉದುರೋದು ಕಮ್ಮಿ ಆಗುತ್ತೆ. ಯಾಕಂದರೆ ಕೊಳೆ ರೋಗದ ಶಿಲೀಂಧ್ರ ತೋಟದಲ್ಲಿ ಅನೇಕ ವರ್ಷಗಳಿಂದ ಇರುತ್ತೆ. ಹಾಗಾಗಿ ಅದು ಕಂಟ್ರೋಲ್ ಬರುತ್ತೆ. ಬೋರ್ಡೋ ಸ್ಪ್ರೇ ಇದೆಯಲ್ಲ, ಮೈಲ್ತುತ್ತು ಸುಣ್ಣ, ಅದು ತುಂಬ ಬಹುಮುಖ್ಯವಾಗುತ್ತೆ. ಸ್ಪ್ರೇ ಮಾಡಿದರೆ 90% ಉದುರೋದು ಕಮ್ಮಿ ಆಗುತ್ತೆ. ಯಾಕಂದರೆ ನೀವು ಬೇಕಾದರೆ ಅಡಿಕೆ ತೋಟದಲ್ಲೆಲ್ಲ ಸ್ಪ್ರೇ ಮಾಡಿರೋದು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು. 90% ಉದುರೋದು ಕಮ್ಮಿ ಆಗುತ್ತೆ. ಮಾಮೂಲಿ ತೋಟ ನೋಡಿ, ಈ ಥರ ತೋಟದಲ್ಲಿ ಸಿಕ್ಕಾಪಟ್ಟೆ ಕೊಳೆ ಬಂದಿರುತ್ತೆ. ಅದೇ ನೀವು ಮೈಲ್ತುತ್ತು ಸುಣ್ಣ ಸ್ಪ್ರೇ ಮಾಡಿದರೆ ನೀವು ಕೊಳೆ ಬರೋಲ್ಲ. ಕೊಳೆ ಬರೋದೆಷ್ಟೇ ಕಂಟ್ರೋಲ್ ಮಾಡ್ಬೋದು. ಸರಿ, ಬೋರ್ಡೋ ಸ್ಪ್ರೇ ಮಾಡಿದ ಮೇಲೆ ಅದು 40 ಇಂಚಿಗೆ ಒಂದು ಸ್ಪ್ರೇ ಅಂತ ಇರೋದು. 40 ಇಂಚ್ ಮಳೆ ನಿಮಗೆ 15 ದಿನಕ್ಕಾದರೂ ನೀವು ಸ್ಪ್ರೇ ಮಾಡಬೇಕು. ಒಂದು ಜೂನ್ ಟೈಮಲ್ಲಿ ಮಾಡಿದರೆ, ಇನ್ನೊಂದು ಸೆಪ್ಟೆಂಬರ್ ಟೈಮಲ್ಲಿ ಮಾಡಿ. ನಿಮಗೆ ಚೆಂದ ರಿಸಲ್ಟ್ ಇರುತ್ತೆ. 90% ಉದುರಲ್ಲ. ಹೇಳಿರುವಂಥ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ.